ಸ್ಯಾಂಡಲ್ವುಡ್ನ ಫೇಮಸ್ ಡೈರೆಕ್ಟರ್ ಎಸ್ ನಾರಾಯಣ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಕಾರಣ ಅವರ ಸ್ವಂತ ಸೊಸೆನೇ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಜ್ಞಾನ ಭಾರತಿ ಠಾಣೆಗೆ ಬಂದು ವರದಕ್ಷಿಣೆ ಕಿರುಕುಳದ ಆರೋಪ ಮಾಡಿ ದೂರು ಕೊಟ್ಟಿರುವ ಬೆನ್ನಿಗೆ ಇವತ್ತೇನೋ ವಿಚಾರಣೆಗೆ ಹಾಜರಾಗಬಹುದು ಅನ್ನುವಂತ ನಿರೀಕ್ಷೆ. ಎಸ್ ನಾರಾಯಣ್ಗೆ ವರದಕ್ಷಿಣೆ ಕಿರುಕುಳ ಕೇಸ್ನ ಸಂಕಷ್ಟ. ಎಸ್ ನಾರಾಯಣ್ ಜೊತೆಗೆ ಪತ್ನಿ ಭಾಗ್ಯವತಿ, ಪುತ್ರ ಪವನ್ಗೂ ಕೂಡ ನೋಟಿಸ್ ಕೊಟ್ಟಿದ್ದಾರಂತೆ ಪೊಲೀಸರು. 3 ದಿನದ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಎಸ್ ನಾರಾಯಣ್ ನಿವಾಸದಲ್ಲೇ ಪೊಲೀಸರಿಂದ ಮಹಜರಾಗುವ ಸಾಧ್ಯತೆ ಇದೆ. ಪವಿತ್ರ ನೀಡಿರುವ ದೂರಿನ ಅನ್ವಯ ಮಹಜರು ಮಾಡುವುದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆರ್ಆರ್ ನಗರದಲ್ಲಿರುವ ಬಾಡಿಗೆ ಮನೆಯಲ್ಲೇ ಸ್ಥಳ ಮಹಜರು ಮಾಡುವುದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅದರ ಜೊತೆಗೆ ಪವಿತ್ರ ಕೊಟ್ಟಿರುವ ದೂರಿನ ಅನ್ವಯ ಗಂಡ, ಮಾವ, ಅತ್ತೆ ಮೂವರು ಕೂಡ ನನಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾರೆ, ಮಾನಸಿಕ ಹಿಂಸೆ ಆಗ್ತಾ ಇದೆ. ಮದುವೆ ಮಾಡೋ ಹೊತ್ತಲ್ಲೇ ನಮ್ಮ ಮನೆಯವರು ಅಂದ್ರೆ ನಮ್ಮ ಕುಟುಂಬಸ್ಥರು ಕೊಡಬೇಕಾದಂತಹ ವರದಕ್ಷಿಣೆಯನ್ನ ಕೊಟ್ಟು ಮುಗಿಸಿದ್ದಾರೆ. ಆದರೂ ಕೂಡ ನಿರಂತರವಾಗಿ ದುಡ್ಡು ತರಬೇಕು ಅನ್ನುವಂಥ ಕಿರುಕುಳ ಕೊಡ್ತಿದ್ದಾರೆ ಮೂವರು ಕೂಡ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಪರಿಣಾಮ ಮೂವರಿಗೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ನೋಟಿಸ್ ಜೊತೆಗೆ ವಿಚಾರಣೆಗೆ ಹಾಜರಾಗಬೇಕು. ಅದ್ರ ಜೊತೆಗೆ ಈಗ ವರದಕ್ಷಿಣೆ ಕಿರುಕುಳ ಆರೋಪ ಇದೆಯಲ್ಲ, ಅವ್ರದೇ ನಿವಾಸದಲ್ಲಿ ಮಾಡ್ತಾ ಇದ್ರು ಅಂತ, ಹಾಗಾಗಿ ಸ್ಥಳ ಮಹಜರು ಮಾಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ.